ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಕಿ ಚೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಯಜಮಾನ ಚಿತ್ರದ ಟ್ರೇಲರ್ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದು ಯಾವಾಗ ರಿಲೀಸ್ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಸೊ ಆವಾಗ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ, 2 ದಿನ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಬ್ರೋ ಇವತ್ತು ಯಾವುದು ವೀಡಿಯೋಸ್ ಹಾಕಿಲ್ಲ ಯಾಕೆ ಏನು ಅಂತ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದಕ್ಕೋಸ್ಕರ ವೀಡಿಯೋ ಹಾಕಿಲ್ಲ. ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಈ ವಿಡಿಯೋದಲ್ಲಿ ಯಜಮಾನ ಚಿತ್ರದ ಟ್ರೇಲರ್ನ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತಂದರೆ, ಯಜಮಾನ ಚಿತ್ರದ ಸಾಂಗ್ಸ್ನ ಬಿಟ್ಟರು, 3 ಸಾಂಗ್ಸ್ನ ಬಿಟ್ಟರು. ಸೊ ನೆಕ್ಸ್ಟ್ ಸಾಂಗ್ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರೆ, ಆ್ಯಂಡ್ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇದ್ರ ಬಗ್ಗೆ ಸರ್ಚ್ ಸಹ ಮಾಡ್ತಾ ಇದ್ದೆ ಟ್ವಿಟರಲ್ಲಿ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗುತ್ತಾ ಅಂತ. ಸೊ ಈಗಿರಬೇಕಾದ್ರೆ ನಿನ್ನೆ ಒಂದು ಅಪ್ಡೇಟ್ ಸಿಕ್ತು. ಅದೇನಪ್ಪ ಅಂತಂದರೆ, ಯಜಮಾನ ಚಿತ್ರದ ಟ್ರೇಲರ್ ಸೂನ್ ಅಂತ ಹಾಕಿದ್ರು. ಸೊ ಈ ಪೋಸ್ಟರ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಟ್ರೇಲರ್ ಯಾವ ರೀತಿ ಇರುತ್ತೆ ಅಂತ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಅದಕ್ಕೂ ಮುಂಚೆ ನಮ್ಮ ಟ್ರೇಲರ್ನಲ್ಲಿ ಯಾವ ರೀತಿ ಕಾಣ್ತಾರೆ ಅನ್ನೋದು ಒಂದು ಕುತೂಹಲ ಇದೆ. ಯಾಕಂದರೆ ಯಜಮಾನದಲ್ಲಿ ಒಂಥರ ಅವ್ರದ್ದು ಡಿಫ್ರೆಂಟ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಅಂತಲೇ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈಗಿರಬೇಕಾದ್ರೆ ಟ್ರೇಲರ್ ಕಮಿಂಗ್ ಸೂನ್ ಅಂತ ಹಾಕಿದ್ದಾರೆ. ಆ್ಯಂಡ್ ಟ್ರೇಲರ್ನ ಡೇಟ್ ಯಾವುದಿರ್ಬೋದಪ್ಪ ಅಂತ ಗೆಸ್ ಮಾಡಿದ್ರೆ, ನನಗನ್ಸಿದ ಪ್ರಕಾರ ಇದೇ ತಿಂಗಳು ನಮ್ಮ ದರ್ಶನ್ ಸರ್ ಅವರ ಬರ್ಡೇ ಇದೆ, ಫೆಬ್ರವರಿ 16ಗೆ. ಸೊ ಮೇ ಬಿ ಏನಾದರೂ ಆವಾಗ ಟ್ರೇಲರ್ನ ರಿಲೀಸ್ ಮಾಡ್ಬೋದಾ ಅಂತ ಒಂದು ಗೆಸ್ ಇದೆ. ಸೊ ಇನ್ ಕೇಸ್ ಏನಾದರೂ ಅವರು ಬರ್ತ್ಡೇಗೆ ಬಿಟ್ಟಿಲ್ಲ ಅಂತಂದ್ರೂ ಅದಕ್ಕಿಂತ ಒಂದು ವಾರ ಮುಂಚೆನೇ ಬಿಟ್ಟರೆ ಮೇ ಬಿ ಫೆಬ್ರವರಿ 10th ಬಿಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಈಗಿರಬೇಕಾದ್ರೆ ಫೆಬ್ರವರಿ 10th 16th ಈ ಡೇಟ್ಗಳಲ್ಲಿ ಯಜಮಾನ ಚಿತ್ರದ ಟ್ರೇಲರ್ ಬರುವ ಎಲ್ಲ ಸಾಧ್ಯತೆನೇ ಇದೆ. ಸೊ ಇದೊಂದು ನಾನು ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ. ನನಗನ್ಸಿದ ಪ್ರಕಾರ ಫೆಬ್ರವರಿ 16th ಬರ್ಡೇ ದಿನ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಆವಾಗ ಎಲ್ಲ ಫ್ಯಾನ್ಸು ಸೆಲೆಬ್ರೇಷನ್ ಮೂಡಲ್ಲಿರ್ತಾರೆ. ಅದ್ರ ಜೊತೆಗೆ ಟ್ರೇಲರ್ ಬಂದರೆ ಅವ್ರಿಗೂ ಸಹ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಟ್ರೇಲರ್ ಬಂದರೆ ಫೆಬ್ರವರಿ 16th ಬರಲಿ ಅನ್ನೋದು ನನ್ನ ಒಪಿನಿಯನ್ನು. ಸೊ ಇದು ಇವತ್ತಿನ ವೀಡಿಯೋ. ಸೊ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇತ್ತೀಚೆಗೆ ಬರೋ ವೀಡಿಯೋಸ್ ಎಲ್ಲ, ಅಪ್ಡೇಟ್ ವೀಡಿಯೋಸ್ ಎಲ್ಲ ನಾನು ಚಿಕ್ಕದಾಗೆ ಒಂದು ಕ್ವಿಕ್ಕಾಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಿಮಗೂ ಸ್ವಲ್ಪ ಅಪ್ಡೇಟ್ ಇರೋದ್ರಿಂದ ಅದು ಸ್ವಲ್ಪನೇ ವಿಷಯ ಇರುತ್ತೆ. ಸೊ ಅದನ್ನು ಹೇಳಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚಿಕ್ಕ ವೀಡಿಯೋ ಆದಷ್ಟು ಕಮ್ಮಿಲೇ ಮಾಡ್ತಾಯಿದ್ದೀನಿ, ಕಮ್ಮಿ ಡ್ಯೂರೇಷನಲ್ಲಿ. ಸೊ ಯಾರೋ ಮಿಸ್ಟೇಕ್ ಮಾಡ್ಕೊಬೇಡಿ, ಏನು ಬರ್ತಾ ಚಿಕ್ಕ ವೀಡಿಯೋಸ್ ಅಂತ. ಈ ರಿವ್ಯೂ ಇರುತ್ತೆ ಮತ್ತು ಟ್ರೇಲರ್ ರಿವ್ಯೂ, ಟೀಸರ್ ರಿವ್ಯೂ ಇರುತ್ತಲ್ಲ, ಸೊ ಅದೆಲ್ಲ ಸ್ವಲ್ಪ ಲೆಂತ್ ವೀಡಿಯೋಸ್ ಆಗಿರುತ್ತೆ. ಸೊ ಇದೆಲ್ಲ ಕ್ವಿಕ್ ರಿವ್ಯೂಸ್ ಆಗಿರುತ್ತೆ. ಸೊ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.